ಚಳಿ ಇದೆ ಅಂತ ನೀವು ನೀರು ಕುಡಿತಾ ಇಲ್ವಾ? ಹಾಗಿದ್ರೆ ನಿಮ್ಮ ಆರೋಗ್ಯ ಜೋಪಾನ. ಚಳಿಗಾಲದಲ್ಲಿ ನೀರು ಕುಡಿಯದೇ ಇದ್ರೆ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಾಗೆ ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ಹಾಗೂ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇಲಿ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡಿ. ಈಗೀಗ ಸಿಕ್ಕಾಪಟ್ಟೆ ಚಳಿ ಇದೆ. ಚಳಿ ಇರೋದ್ರಿಂದ ಬಾಯಾರಿಕೆ ಕೂಡ ಆಗಲ್ಲ. ಅದೆಷ್ಟೋ ಜನ ಚಳಿಗಾಲದಲ್ಲಿ ನೀರು ಕುಡಿಯೋದನ್ನೇ ಮರೆತು ಬಿಡ್ತಾರೆ. ಇನ್ನು ಕೆಲವರು ಒಂದೆರಡು ಸಿಪ್ಸ್ ನೀರು ಕುಡಿದು ಸುಮ್ಮನಾಗ್ತಾರೆ. ಹೀಗೆ ಮಾಡೋದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಇದರಿಂದಾಗಿ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅಂತ ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ಚಳಿ ಇದೆ, ಪದೇ ಪದೇ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಅನೇಕರು ನೀರು ಕುಡಿಯೋದೇ ಇಲ್ಲ. ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿದಿಲ್ಲ ಅಂದ್ರೆ ನಿಮಗೆ ಡಿಹೈಡ್ರೇಷನ್ ಶುರುವಾಗಬಹುದು. ದೇಹದಲ್ಲಿ ನೀರಿನ ಕೊರತೆ ಆದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಇದರಿಂದಾಗಿ ಹೊಟ್ಟೆಯ ಅಲ್ಸರ್ ಕೂಡ ಶುರುವಾಗಬಹುದು. ಇನ್ನು ಕಿಡ್ನಿ ಸ್ಟೋನ್ ಕೂಡ ಕಾಣಿಸಿಕೊಳ್ಬಹುದು. ಹೀಗಾಗಿ ನೀವು ಸಾಧ್ಯವಾದಷ್ಟು ನೀರನ್ನ ಕುಡಿಯಲೇಬೇಕು. ಚಳಿಗಾಲದ ಸಮಯದಲ್ಲಿ ದಿನಕ್ಕೆ 8 ರಿಂದ 10 ಗ್ಲಾಸ್ ಆದ್ರೂ ನೀರು ಕುಡಿಬೇಕು. ಇದು ದೇಹದಲ್ಲಿನ ಶುಷ್ಕತೆಯ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ. ಇದರಿಂದಾಗಿ ಡಿಹೈಡ್ರೇಷನ್ ಕೂಡ ಕಡಿಮೆಯಾಗುತ್ತೆ. ಆಗಾಗ ನೀರು ಕುಡಿಯೋದ್ರಿಂದ ಚರ್ಮವು ಹೊಳೆಯುತ್ತಿರುತ್ತದೆ. ಅಷ್ಟೇ ಅಲ್ಲ, ನೀರು ಕುಡಿಯೋದ್ರಿಂದ ತೂಕ ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು. ಅಲ್ಲದೆ ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆ ಸಮಸ್ಯೆಗಳಿಂದ ಕೂಡ ನಿಮಗೆ ಪರಿಹಾರ ಸಿಗುತ್ತೆ. ಹೀಗಾಗಿ ಆದಷ್ಟು ನೀರು ಕುಡಿತಾ ಇರಿ. ನಮಸ್ಕಾರ.